21ನೇ ತಾರೀಕು ರಾತ್ರಿ 8 ಗಂಟೆಗೆ ಅದೇನೋ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತ ಹೇಳಿ ವಾಟ್ಸಪ್ ಮಾಡಿದ್ನಲ್ಲ ಅವನು ಇನ್ನೂ ಏನಾದ್ರು ನೀವು ಟಚ್ ಮಾಡಿದ್ದೀರಾ? 14 ದಿವಸ ಆಗಿದೆ. ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ನಾವಿಲ್ಲಿ ರೆಡಿ ಮಾಡಿದ್ದೀವಿ ಬಹುಶಃ. ಆರ್ಬಾಳ್ನಲ್ಲಿ 700 ಪೆನ್ ಡ್ರೈವ್ಗಳನ್ನ ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ. ವಿಡಿಯೋ ಪೆನ್ ಡ್ರೈವ್ನ ನೋಡಿ. ಪಾಪ ದೇವರಾಜೇಗೌಡ್ರದ್ದು ಪಾಪ ನೀವು ನೆನ್ನೆ ಕ್ಲೀನ್ ಮಾಡ್ತಾ ಇದ್ರಿ. ನೀವ್ 2 ಗಂಟೆ ಕೂತ್ಕೊಂಡು ಕೇಳಕ್ಕಾಯ್ತದ ಅವೆಲ್ಲ? ಕೇಳ್ರಿ. ಕೇಸ್ ಮಾಡೋಲ್ಲ ಸಮೇತ SIT ಟೀಮ್ ಈಗ ಫಾರ್ಮ್ ಮಾಡಿದಾರೆ. ರೆಡಿ ಮಾಡ್ಕೊಂಡು ಕೂತಿದ್ದೀವಿ. ಯಾವ ಫೋನ್ ಮಾಡ್ತಾರೆ ಅಂತ ನಮ್ಗೆ ಒಂದು ವಿಡಿಯೋಸ್ ಇಲ್ಲ ನಮ್ಮ ಹತ್ರ ಅಂತೀವಲ್ಲ, ಅವೆಲ್ಲ ಬಿಟ್ಟರೆ ಮಾತಾಡ್ಬೇಕಿಲ್ಲ. ಎಲ್ಲ ಬಿಟ್ರೆ ಬೆಟ್ಟ ಕಳಿಸಿದ್ದೆ. ಆನ್ಬಳಿಲ್ಲ ಯಾರ ಕಳಿಸಿದೆ? ಆನ್ಬಳಲ್ಲಿ ಯಾರಿಗೆ? ಟೋಟಲ್ ನಮ್ಮ 600 ಕಳಿಸಿದ್ವಿ. ಆನ್ಬಳ ಯಾಕೆ ಕಳಿಸಿದೆ? ನವೀನ್ ಗೌಡ ಆ ಕಡೆ ಅವ್ರ ಸ್ನೇಹಿತ ಇನ್ನೊಬ್ಬ ಮಾಡಲ್ಲ. ನವೀನ್ ಗೌಡ ಇವೊಂದು ಕಾನ್ವರ್ಸೇಷನ್ ಅವ್ರ ಫೋಟೋ ಬೇರೆ ಇನ್ನೊಂದು ತೋರಿಸ್ತೀನಿ. ಅದು ಬೇಡ ಇರಿ. ಇಲ್ಲ ತಗೊಳಪ್ಪ ಅವನ್ ಫೋಟೋ ಅದು ಚೆನ್ನಾಗ್ ಕಾಣಲ್ಲ. ಇದು ಅವನ್ ನವೀನ್ ಗೌಡನ್ ಫೋಟೋ ಬೇಕಲ್ವಾ ನಿಮಗೆ? ನವೀನ್ ಗೌಡನ್ ಫೋಟೋ ಇದ್ರಲ್ಲಿ ನಿಮ್ಗೆ ನೀಟಾಗಿ ಕಾಣಲ್ಲ. ನವೀನ್ ಗೌಡನ್ ಫೋಟೋ ಒಂದು ಇಲ್ಲಿದೆ. ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನ್ ಗೌಡ ಹಾಸನದ ಅಭ್ಯರ್ಥಿ ಅಂತಾನೆ, ಕಾಂಗ್ರೆಸ್ ಅಭ್ಯರ್ಥಿ, ಅವನ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋ ಇದು. ಹಾಸನದ ಅಭ್ಯರ್ಥಿ ಜೊತೆಲಿ ಈ ಫೋಟೋ ಇರ್ತಕ್ಕಂಥದ್ದು. ಪಾಪ ಟಿವಿಲಿ ಬಹಳ ಗುಟ್ಟು ರಹಸ್ಯ ಹೇಳ್ತಾ ಇದ್ದಾರೆ ಗುಟ್ಟಲ್ಲಿ ಕ್ಯಾಂಡಿಡೇಟ್ಗೆ. ಹೌದಾ? ಇನ್ನು ಚೆನ್ನಾಗಿರ್ಬೇಕಪ್ಪ ಫೋಟೋ. ಇನ್ನು ಕ್ಲಿಯರ್ ಆಗಿ ಕಾಣ್ಬೇಕು ಅಂದ್ರೆ ಇಲ್ಲೊಂದಿದೆ ನೋಡಿ. ಇನ್ನೂ ಕ್ಲಿಯರ್ ಆಗಿ ಕಾಣ್ಬೇಕು ಅಂದ್ರೆ ಎರಡನೇವನು ನೋಡಿ. ಎರಡನೇವನು ಅವನೇ ನವೀನ್ ಗೌಡ. ಅದು ಮೊದಲನೇ ತೋರಿಸಿದ ಸ್ವಲ್ಪ ಇನ್ನು ತಿಪ್ಪ ಇದ್ರೆ ಮಾಡೋದು. ಇಲ್ಲಿ ಕ್ಯಾಂಡಿಡೇಟ್ ಅವ್ರಿಬ್ರು ನಿಂತಿರೋದು. ಇಲ್ಲೂ ಒಂದಿದೆ. ಇವರು ಮೊದಲು ನಮ್ಮ ಬಿಸಲು ಇಲ್ಲೂ ಎಲ್ಲ ಓಡಾಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಸೃಷ್ಟಿ ಮಾಡಲ್ಲ, ಇಲ್ಲೇ ಓಡಾಡ್ತಿದ್ದ ನೋಡಿ. ಇದು ಇನ್ನೂ ಕ್ಲಿಯರ್ ಆಗಿದೆ. ಇದೇ ಮಹಾನ್ ಭಾವ. ಪಾಪ ದೊಡ್ಡ ಕೆಲಸ ಮಾಡೋರೆ. ನಂತರ ಎಲ್ಲ ವಾಟ್ಸಪ್ ಇಲ್ಲಿ ಒಂದು ಓನ್ಲಿ ಪೆನ್ ಡ್ರೈವ್ ಅಂತ ಇರುತ್ತೆ ಇರೋದು.
ಆಯ್ತಾ ಸಾಕೋಣ. ಇದು ನಡೆದಿರ್ತಕ್ಕಂಥದ್ದು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.